ತಾವು ಬಂದ ವಿಷಯ ಏನು ಅಂತ ಗೊತ್ತಾಗ್ಲಿಲ್ಲ. ಅಲ್ಲ ಕಣಯ್ಯ, ಮಂದಾರನ ಮದುವೆ ಆಗ್ತೀನಿ ಅಂತ ಹೇಳಿ ಕ್ಯಾನ್ಸಲ್ ಮಾಡಿದೆ. ಅದು ಓಕೆ, ನನಗೂ ಅದೇ ಬೇಕಾಗಿತ್ತು. ಐ ಮೀನ್ ನಮಗೂ ಅದೇ ಬೇಕಾಗಿತ್ತು. ಇವ್ರ ಮಗಳನ್ನ ಮದುವೆ ಆಗಿ ಸದಾನಂದ ರಾಯರ ಮೇಲೆ ಸೇಡ್ ತೀರಿಸ್ಕೊಂತೀಯ ಅಂದ್ಕೊಂಡಿದ್ದೆ. ಈಗ ನೋಡಿದ್ರೆ ಮಂದಾರ ತಂಗಿ ಪಲ್ಲವಿನ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದೆಯಂತಲ್ಲ. ರೀ ಸ್ವಾಮಿ, ಅದು ನನ್ನ ಪರ್ಸನಲ್ ವಿಷಯ, ನೀವು ಅದಕ್ಕೆ ತಲೆ ಹಾಕ್ಬೇಡಿ. ಪರ್ಸನಲ್ ವಿಷಯ ಹೇಗಾಗುತ್ತೆ? ಶ್ರೀಕಂಠಯ್ಯ ನನ್ನ ಫ್ರೆಂಡು, ದಾಮಿನಿ ಇವ್ರ ಮಗಳು. ದಾಮಿನಿನ ಮದುವೆ ಆಗ್ತಾ ಇರೋದು ನೀನು. ಇವಾಗ ದಾಮಿನಿ ಬೇಡ ಅವಳು ಬೇಕು ಅಂತ ಇದೆಯಲ್ಲ, ಹೇಗೆ? ಏನು, ನಾನು ಇವ್ರನ್ನ ಮದುವೆ ಆಗ್ತೀನಿ ಅಂತ ಹೇಳಿದಿನ? ಏನ್ರಿ ದಾಮಿನಿ, ಹೇಳಿದಿನ? ಆಹಾ, ಕೇಳೋದು ನೋಡು. ನನ್ನಲ್ಲಿ ಆಸಕ್ತಿ ಮೂಡಿಸಿದ್ದು ನೀವೇ ತಾನೆ. ಕಾರ್ನಲ್ಲಿ ಡ್ರಾಪ್ ಮಾಡಿದ್ದು ನೀವೇ. ಪರ್ಸ್ ಕಳ್ದೋದಾಗ 100 ರೂಪಾಯಿ ಕೊಟ್ಟಿದ್ದು ನೀವೇ ತಾನೆ. ಅಷ್ಟಲ್ಲದೆ ನಮ್ಮ ಮನೆ ಹುಡ್ಕೊಂಡು ನಮ್ಮ ಮನೆಗೆ ಬಂದ್ರಿ. ಆಮೇಲೆ ನಾನು ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡಬೇಕು ಅಂದಾಗ, ಇಲ್ಲ ನಾನು 2 ದಿವಸ ಬ್ಯುಸಿ ಇದ್ದೀನಿ, 2 ದಿವಸ ಆದ್ಮೇಲೆ ಮಾತಾಡೋಣ ಅಂತ ಹೇಳಿಲ್ವಾ? ಹೌದಪ್ಪ, ನಾವೆಲ್ಲರೂ ನೀನೇ ನಮ್ಮ ಮಳಿಯ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ನೀವು ತಿಳ್ಕೊಂಬಿಟ್ರೆ ನಾನೇನು ಮಾಡೋಕ್ಕಾಗತ್ತೆ? ಅದು ನಿಮ್ಮ ತಪ್ಪು, ಬರೀ ಭ್ರಾಂತಿ, ತಪ್ಪು ಕಲ್ಪನೆ. ಅಲ್ಲ ರೀ ದಾಮಿನಿ, ಅವತ್ತು ನಿಮ್ಮನ್ನ ನಾನು ಕಾರ್ನಲ್ಲಿ ಡ್ರಾಪ್ ಮಾಡಿದೆ. ಯಾಕೆ ಮಾಡಿದೆ? ನೀವು ಇಂಟರ್ವ್ಯೂಗೆ ಲೇಟ್ ಆಗತ್ತೆ ಅಂತ ಹೇಳಿದ್ರಿ, ಪಾಪ ಆಪರ್ಚುನಿಟಿ ಕಳ್ಕೊತಿರಲ್ಲ ಅಂತ ನಿಮ್ಮನ್ನು ಡ್ರಾಪ್ ಮಾಡಿದೆ. ಇನ್ನ 100 ರೂಪಾಯಿ ಕೊಟ್ಟಿದ್ದ ವಿಷಯ ಎಷ್ಟೋ ಜನಕ್ಕೆ ಸಹಾಯ ಮಾಡ್ತಾ ಇರ್ತೀವಿ, ಇದು ಹಾಗೆ. ಇನ್ನ ನಾನು ನಿಮ್ಮ ಮನೆಗೆ ಬಂದಿದ್ದು ಜಸ್ಟ್ ಒಂದು ಕ್ಯಾಶುವಲ್ ವಿಸಿಟ್ ಅಷ್ಟೇ. ನೀವು ನನ್ನ ಹತ್ರ ಮಾತಾಡಬೇಕು ಅಂತ ಅಂದಾಗ ನಾನು 2 ದಿನ ಬ್ಯುಸಿ ಇದ್ದೀನಿ ಅಂತ ಹೇಳಿದೆ. ಹೌದು, ನಿಜವಾಗ್ಲೂ ಬ್ಯುಸಿ ಇದ್ದೆ. ನಾನು ಮಾತಾಡಬೇಕು ಅಂದ ತಕ್ಷಣ ಲವ್ ಬಗ್ಗೆನೇ ಮಾತಾಡ್ಬೇಕಾ? ಡೋಂಟ್ ಬಿ ಸೋ ಫೂಲಿಶ್ ಐಸೆ. ಹೌದು, ಫೂಲಿಶೇ. ನಿಮ್ಮನ್ನ ನಾನು ನಂಬದ್ನಲ್ಲ, ಅದಕ್ಕೆ ನಂಗೆ ಇನ್ಸಲ್ಟ್ ಮಾಡ್ತಿದ್ದೀರಾ. ಪಲ್ಲವಿಗಿಂತ ನಾನು ಯಾವ ವಿಷಯದಲ್ಲಿ ಕಮ್ಮಿ ಇದ್ದೀನಿ? ಪಲ್ಲವಿಗಿಂತ ನಾನು ಚೆನ್ನಾಗಿಲ್ವಾ? ಅಮೇರಿಕದಲ್ಲಿ ನಾನು MBA ಮಾಡ್ಕೊಂಡು ಬಂದಿದ್ದೀನಿ. ಅವಳು ಒಳ್ಳೆ ಗೂಬೆ ಥರ ಇದ್ದಾಳೆ. ಯಾವುದೋ ಡಬ್ಬಾ ಕಾಲೇಜಲ್ಲಿ ಬೇರೆ ಓದಿದ್ದಾಳೆ. ಅವಳು ಓದಿರೋ ಓದ್ಗೆ ಒಂದು ಆಫೀಸಲ್ಲಿ ಕ್ಲರ್ಕ್ ಕೆಲಸನೂ ಸಿಗಲ್ಲ. ಅಂಥದ್ರಲ್ಲಿ ನನ್ನನ್ನು ಬಿಟ್ಟು ಅವಳೇ ಮದುವೆ ಆಗ್ತೀರಾ? ಎಸ್ ಮಿಸ್ಟರ್ ರಘು, ನನ್ನ ಮಗಳು ಹೇಳ್ತಾರೋ ಮಾತಲ್ಲಿ ಸತ್ಯ ಇದೆ. ಸಿ, ಅವರ ಅಪ್ಪ ಒಬ್ಬ ಬಡ ಸಂಗೀತದ ಮೇಷ್ಟ್ರು. ಆಫ್ಟರ್ ಆಲ್ ನೀವು ಅವ್ರ ಮನೆಗೆ ಹೋದಾಗ ಒಂದು 10,000 ಹಾಕ್ಬೋದು. ಬಟ್ ಇಟ್ ಇಸ್ ನಾಟ್ ಇನ್ ಅವರ್ ಕೇಸ್. ಅವರ್ ಸ್ಟೇಟಸ್ ಇಸ್ ಡಿಫರೆಂಟ್. ನನ್ನ ಮಗಳು ಸಿಲ್ವರ್ ಸ್ಪೂನ್ ಬಾಯಲ್ಲಿ ಇಟ್ಕೊಂಡೆ ಹುಟ್ಟಿರೋದು. ನಾಟ್ ಓನ್ಲಿ ದಟ್, ನೀವೀಕೇನು ಮದುವೆ ಆಗೋದ್ರಿಂದ ಡೆಫಿನೆಟ್ಲಿ ವಿಲ್ ಬಿ ಎಲಿವೇಟೆಡ್ ಇನ್ ಯುವರ್ ಸೋಷಿಯಲ್ ಸ್ಟೇಟಸ್. ಐ ಪ್ರಾಮಿಸ್ ಯು. ನೋಡ್ರಿ, ನನಗೆ ಆ ಫ್ಯಾಮಿಲಿ ಇಷ್ಟ. ಮಂದಾರನ ನಾನು ಮದುವೆ ಆಗ್ತಿಲ್ಲ ಅಂದ್ರೆ ಅವ್ರ ಬಗ್ಗೆ ನನಗೆ ಗೌರವ ಇಲ್ಲ ಅಂತ ಅಲ್ಲ. ಇನ್ಫ್ಯಾಕ್ಟ್ ಈಗ ಅವ್ರ ಬಗ್ಗೆ ಇನ್ನೂ ಗೌರವ ಹೆಚ್ಚಾಗಿದೆ. ಅವ್ರನ್ನ ಮದುವೆ ಮಾಡ್ಕೊಳ್ದೇ ಇರೋದಕ್ಕೆ ನನ್ನದೇ ಆದ ಕಾರಣಗಳಿವೆ. ಅದಕ್ಕೆ ಪಲ್ಲವಿ ಅವ್ರನ್ನ ಮದುವೆ ಮಾಡ್ಕೋಬೇಕು ಅಂತ ಇದ್ದೀನಿ. ಅದೆಲ್ಲ ಹಾಗಿರ್ಲಿ, ಇದು ನನ್ನ ಪರ್ಸನಲ್ ವಿಷಯ. ಇದರಲ್ಲಿ ನೀವು ಯಾಕ್ರೆ ಇಂಟರ್ಫಿಯರ್ ಆಗಬೇಕು? ನಮಗೆ ಬೇಕನ್ನಿಸ್ದಾಗ ಬೇಕಾಗಿದ್ದ ಕಡೆ ನಾವು ಇಂಟರ್ಫಿಯರ್ ಆಗ್ತೀವಿ. ನಾನು ಯಾರು ಗೊತ್ತಾ? ಈ ರಾಜ್ಯದ ಬಾವಿ ಮುಖ್ಯಮಂತ್ರಿ. ನನ್ನನ್ನು ವಿರೋಧ ಕಟ್ಕೊಂಡ್ರೆ ನೀನು ಚೆನ್ನಾಗಿರೋದಿಲ್ಲ. ನಾನು ಹೇಳ್ದಾಗ ಕೇಳಿದ್ರೆ ನಿನಗೆ ಲಾಭ. ನೀನು ಪಲ್ಲವಿನ ಮದುವೆ ಆಗಬಾರ್ದು, ದಾಮಿನಿನೇ ಮದುವೆ ಆಗಬೇಕು. ರಘು, ನೀವು ಅಂದರೆ ನಂಗೆ ತುಂಬ ಇಷ್ಟ. ಐ ಲವ್ ಯು. ಬಟ್ ಐ ಡೋಂಟ್. ನೀವು ಯಾಕ್ರಿ ಅರ್ಥ ಮಾಡ್ಕೋತಾ ಇಲ್ಲ? ಐ ಡೋಂಟ್ ಲವ್ ಯು. ನೋಡಿ ಧರ್ಮಪಾಲ್ ಅವರೇ, ನಿಮಗೂ ನಾನು ಕೇಳ್ಕೊತಾ ಇದ್ದೀನಿ. ಮಂದಾರ ಈಗಾಗಲೇ ನಿಮಗೆ ಎಲ್ಲ ಕಡೆ ಅವಮಾನ ಮಾಡಿದ್ದಾರೆ. ನನಗೆ ಆ ಥರ ಕನ್ಫ್ರಂಟೇಷನ್ಸ್ ಎಲ್ಲ ಇಷ್ಟ ಆಗೋದಿಲ್ಲ. ನೀವು ನನ್ನ ಸುದ್ದಿಗೆ ಬರಬೇಡಿ, ನಾನು ನಿಮ್ಮ ಸುದ್ದಿಗೆ ಬರೋದಿಲ್ಲ. ನಾನು ಮನಸ್ಸು ಮಾಡಿದ್ರೆ ಎರಡೇ ದಿನದಲ್ಲಿ ನಿಮ್ಮ ಜಾತಕನ ಎಲ್ಲ ಕಡೆ ಫ್ಲ್ಯಾಶ್ ಮಾಡಿಸ್ತೀನಿ. ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಡಿ ಪ್ಲೀಸ್. ರಘುರೇ, ಪ್ಲೀಸ್
ದಯವಿಟ್ಟು ಯಾವುದೇ ಥರವಾದ ಆ ಥರದ ನಿರ್ಧಾರಕ್ಕೆ ಬರಬೇಡಿ. ನೋಡಿ, ನನ್ನ ಮಗಳಿಗೆ ನೀವು ಸೂಕ್ತವಾದ ವರ, ಅರ್ಥ ಮಾಡ್ಕೊಳ್ಳಿ. ಆ ಆಸೆನ ನೀವು ಇಟ್ಕೋಬೇಡಿ. ನಿಮ್ಮಗಳ ಜೊತೆ ಯಾವ ಥರದ ಸಂಬಂಧನೂ ಇಟ್ಕೊಳ್ಳೋಕೆ ನಾನು ಇಷ್ಟಪಡೋದಿಲ್ಲ. ದಯವಿಟ್ಟು ಹೊರಡಿ ಪ್ಲೀಸ್. ದಮಿನಿ, ಸಾಕ್ರೆ ನಿಮ್ಮ ಹುಡುಗಾಟ. ಮಾಡಿದ್ದ ಅಡಿಗೆ ಆರಿ ಅಕ್ಷತೆ ಆಗ್ತಿದೆ, ಊಟಕ್ಕೆ ಇಳಿ ಅಂದ್ರೆ ಒಬ್ಬೊಬ್ರು ಒಂದೊಂದು ಮೂಲೆ ಹಿಡಿದು ಕೂತಿದ್ದೀರಿ. ನಮ್ಮನೆ ಈಗ ನವಗ್ರಹದ ಗುಡಿಯಾಗಿದೆ, ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಮುಖ ಮಾಡಿದ್ದೀರಾ. ನಾವಿರೋದು 7 ಜನ, 9 ಜನ ಅಲ್ಲ. ನವಗ್ರಹ ಅಂತ ಯಾಕೆ ಹೇಳ್ತೀಯಾ? ಶುದ್ಧ ತಲಹಟೆ. ಮಂದಾರ, ಸದ್ಯ ಅನ್ನಕ್ ಬಿಟ್ಟೆಲ್ಲ ಹೇಳು, ಊಟ ಮಾಡಿ ಹೇಳು. ನೀನ್ ಹೀಗೆ ಸತ್ಯಾಗ್ರಹ ಹಿಡಿದು ಕೂತ್ರೆ ಬೇರೆಯವ್ರು ಯಾರು ಊಟ ಕೇಳಲ್ಲ, ಗೊತ್ತಾ? ನಾನ್ ಹೇಳ್ದಾಗೆ ಪಲ್ಲವಿ ಕೇಳೋವರೆಗೂ ನಾನು ಊಟ ಮಾಡಲ್ಲ. ತಪ್ಪು ಗಣಮ್ಮ, ಹಾಗೆ ಯಾರ ಮೇಲೂ ಒತ್ತಡ ತರಬಾರದು. ಒತ್ತಡ ಅಂತ ಯಾಕೆ ಅನ್ಕೋತೀರಿ? ಈಗ ನೀವ್ ನನ್ಗೊಂದು ಗಂಡು ನೋಡಿ ಮದ್ವೆ ಮಾಡ್ಕೊಂಡ್ರೆ ಅದು ಒತ್ತಡ ಆಗುತ್ತಾ? ಹಾಗಂತ ಇಷ್ಟ ಇಲ್ದಿರೋ ಮದ್ವೆ ಮಾಡ್ಕೊ ಅಂದ್ರೆ ಅದು ಒತ್ತಡ ಅಲ್ವಾ? ಅದ್ಯಾಕೆ ಇಷ್ಟ ಇಲ್ಲ, ಕಾರಣನಾರು ಹೇಳೆ. ಇದೊಳ್ಳೆ ಕತೆ ಆಯ್ತಲ್ಲ. ನನ್ಗಿಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ, ಅದಕ್ಕೆ ಕಾರಣ ಬೇರೆ ಹೇಳ್ಬೇಕಾ? ನನ್ ಮದ್ವೆ ಅವನ ಜೊತೆ ನಿಶ್ಚಯ ಆದಾಗ ನೀವೆಲ್ರೂ ಒಪ್ಕೊಂಡಿದ್ರಿ, ಹೌದೋ ಅಲ್ವೋ? ಅವನು ನಿನಗ್ ಮದ್ವೆ ಆಗ್ತಾನೆ ಅಂದ್ರೆ ಈಗ್ಲೂ ನಮ್ಗೆ ಒಪ್ಕೇನೆ. ನೀವೆಲ್ರೂ ಅವನ್ನ ಒಪ್ಕೊಂಡಿದ್ರಿ ಅಂದ್ಮೇಲೆ ಅವನು ಒಪ್ಕೊಳ್ಬಾರ್ದಂತ ಗಂಡೇನು ಅಲ್ಲ ಅಂತ ನೀವೆಲ್ರೂ ಒಪ್ಕೊಂಡಾಗಾಯ್ತು. ಮಂದಾರ, ಹೇಗ್ ಮಾತ್ ತಿರುಗಿಸ್ತೀಯ ನೋಡು, ಅದೆಲ್ಲ ಬೇಡ. ಬಂಗಾರದಂತ ನಿನ್ನನ್ ಬೇಡ ಅಂದವನ್ನ ನಾನು ಒಪ್ಕೋಬೇಕಾ? ಖಂಡಿತ ಸಾಧ್ಯ ಇಲ್ಲ. ನೀನು ತಪ್ಪು ತಿಳ್ಕೊಂಡಿದ್ಯಾ ಕಣೆ. ಅವನು ನನ್ನ ರಿಜೆಕ್ಟ್ ಮಾಡಿಲ್ಲ, ಸಕಾರಣವಾಗಿ ಬೇಡ ಅಂದಿದ್ದಾನೆ, ಆದ್ರೆ ನಿನ್ನ ಒಪ್ಕೊಂಡಿದ್ದಾನೆ. ನನ್ ಮಾತ್ ಕೇಳೆ ಅಪ್ಪ. ನೀನಾದ್ರೂ ಹೇಳಪ್ಪ, ರಘು ಕೆಟ್ಟವನು ಅಂತ ನಿಂಗನ್ಸುತ್ತಾ? ಇಲ್ಲಮ್ಮ. ಅಮ್ಮ ನೀನೇನಂತೀಯ? ಅದು ಅವನ್ ಕೆಟ್ಟವನು ಅಂತಲ್ಲ ಕಣೆ, ಆದ್ರೆ ಅವನ್ ಮಾಡಿದ್ ನನಗಿಷ್ಟ ಆಗ್ಲಿಲ್ಲ ಅಷ್ಟೇ. ಅಂದ್ರೆ ಅವನು ನನ್ನ ಮದ್ವೆ ಆಗಿದ್ದಿದ್ರೆ ಅವನು ಕೆಟ್ಟವನ್ ಆಗ್ತಾ ಇರ್ಲಿಲ್ಲ ಅಲ್ವಾ? ಹ್ಞೂ ಕಣೆ. ನೀನೇನಂತೀಯ ಪಲ್ಲವಿ? ಅವನು ನಿನ್ನ ಮದ್ವೆ ಆಗ್ತೀನಿ ಅಂದಿದ್ರೆ ನಾವ್ಯಾಕೆ ಅವನ್ನ ಕೆಟ್ಟವನು ಅಂತಿದ್ವಿ? ಅವನು ನನಗ್ ಸೂಟಬಲ್ ಆಗಿದ್ದ ಅಂದ್ಮೇಲೆ ಅವನು ಒಳ್ಳೆಯವನೇ, ಹೌದು ತಾನೆ? ಅದಕ್ಕೆ ಹೇಳ್ತಾ ಇರೋದು ಪಲ್ಲವಿ, ನೀನ್ ಅವನ್ನ ಮದ್ವೆ ಮಾಡ್ಕೊ ಅಂತ. ನೋಡಿದ್ಯಾ, ಮಾತನ್ನ ಅಲ್ಲಿಗೆ ತಂದು ನಿಲ್ಲಿಸ್ತಾ ಇದೀಯಾ. ಮೊದ್ಲು ಊಟ ಮಾಡಿ ಹೇಳ್ರಿ ನನ್ನ ತಾಯಂದ್ರ, ಆಮೇಲೆ ಮಾತು ಮುಂದುವರಿಸಿ. ಪಲ್ಲವಿ ಹೂ ಅನ್ನೋವರೆಗೂ ನಾನು ಊಟ ಮಾಡಲ್ಲ. ನೀನ್ ಊಟ ಮಾಡೋವರೆಗೂ ನಾವು ಊಟ ಮಾಡಲ್ಲಮ್ಮ. ಹಠ ಅಂದ್ರೆ ಹಠ. ವರ್ಷದಲ್ಲಿ ನಮ್ಮ ಅಕ್ಕ ಆಗಿರ್ಬೋದು, ಆದ್ರೆ ಹಠದಲ್ಲಿ ನಾನ್ ನಿಮ್ಮ ಅಕ್ಕಂದ್ರು. ಸಾಕಪ್ಪ ಭಗವಂತ, ಸಾಕು. 4 ಜನ ಹೆಣ್ಮಕ್ಳು 4 ಥರ ಕಾಡ್ತಾರೆ. ಹೌದು ಹೇಳು, ನಿನ್ ಮಗ ಏನ್ ಕಾಡಲ್ವೇನೋ? ಹೋಗಪ್ಪ ಅಮ್ಮನ್ ಮಗನೇ, ಹೋಗ್ ಊಟ ಮಾಡು. ನಾವ್ ಹಠ ಮಾಡ್ದಂಗ್ ನೀನ್ ಮಾಡ್ಬೇಡ. ಹೋಗಮ್ಮ ಬಡ್ಸು. ಏಯ್ ಸಾಕು, ನಿನ್ ತಮಾಷೆ ನಿಲ್ಸೆ. ಪಲ್ಲವಿ, ಈಗೇನು ನಾವೆಲ್ಲ ಊಟ ಮಾಡ್ಬೇಕಾ ಬೇಡವಾ ಹೇಳು? ನನಗಂತೂ ತುಂಬಾ ಹೊಟ್ಟೆ ಹಸಿತಾ ಇದೆ. ನಾನೇನಾದ್ರೂ ಊಟ ಮಾಡಬೇಡಿ ಅಂತ ಹೇಳದ್ನ? ಅಲ್ವೇ, ಮಂದಾರ ಊಟ ಮಾಡ್ದೆ, ನಾವೆಲ್ಲ ಹೇಗೆ ಊಟ ಮಾಡೋದು ಹೇಳು? ನಾನೇನು ಅವಳಿಗೆ ಊಟ ಮಾಡಬೇಡ ಅಂತ ಹೇಳದ್ನ? ನೋಡು, ನೀನ್ ರಘು ಜೊತೆಗೆ ಮದ್ವೆಗೆ ಒಪ್ಕೊಳ್ಳೋವರೆಗೂ ನಾನು ಊಟ ಮಾಡಲ್ಲ. ಹೀಗೆ ಪ್ರಾಣ ಬಿಡ್ತೀನಿ. ಅಲ್ವೇ ಮಂದಾರ, ಹೀಗೆಲ್ಲ ಹಠ ಮಾಡ್ಬೇಡ್ವೆ. ನಿನ್ ಮದ್ವೆ ಆಗದೆ ನಾನ್ ಮದ್ವೆ ಮಾಡ್ಕೊಳಕ್ಕಾಗತ್ತಾ? ನೀನ್ ಅಳು, ಏನ್ ಬೇಕಾದ್ರೂ ಮಾಡು. ಆದ್ರೆ ನನಗೇನನ್ಸುತ್ತೆ ಗೊತ್ತಾ? ರಘು ನಿನ್ಗೆ ಎಲ್ಲಾ ರೀತಿಯಿಂದನೂ ಸರಿ ಅಂತ. ಪ್ಲೀಸ್ ಒಪ್ಕೊಳ್ಳೆ. ಅಂದ್ರೆ ನಿನ್ ಮಾತು ಮನೆಯವ್ರಿಗೆಲ್ಲ ಒಪ್ಕೆನಾ? ನನ್ಗೊಪ್ಕೆ, ನಿನ್ಗೆ? ನನ್ಗೂ ಒಪ್ಕೇನಪ್ಪ. ನಾನು ಅಷ್ಟೇ, ಮಂದಾರನ್ ಮಾತೆ ನನ್ ಮಾತು. ಅಪ್ಪ ನೀವು? ನಂದಂತೂ ಸಂಪೂರ್ಣ ಒಪ್ಪಿಗೆ ಇದೆ. ಸರಿ,
ಎಲ್ಲರೂ ಒಪ್ಪಿದ ಮೇಲೆ ನಂದೇನಿದೆ? ಸದ್ಯ ಊಟಕ್ಕೆದ್ರೆ ಸಾಕು. ನೀವು ಎಲ್ಲರೂ ಈಗ ಹಸ್ಕೊಂಡು ಕೂತಿರೋದನ್ನ ನೋಡೋಕೆ ನನ್ನ ಕೈಲಾಗ್ತಿಲ್ಲ. ಅಂತೂ ನಿನ್ನ ಆಟನೇ ಗೆಲ್ತು. ಮದ್ವೆ ಆಗ್ಲಿ, ಆಮೇಲೆ ರಘುಗೆ ಸರಿಯಾದ ಶಾಸ್ತಿ ಮಾಡ್ತೀವಿ. ಕರೆಕ್ಟ್ ಪಲ್ಲವಿ. ನೀನು ತಕ್ಷಾಸ್ತಿ ಮಾಡ್ಬೇಕು ಅಂದ್ರೆ ಅವನು ನಿನ್ ಮದ್ವೆ ಆಗ್ಲೇಬೇಕು. ನಿನ್ನೆ ಸಂಜೆನೆ ಹೇಳಿದಿದ್ರೆ ಚೆನ್ನಾಗಿತ್ತಲ್ವ ಪಲ್ಲವಿ? ಈಗ ಅವ್ರು ಕೊಟ್ಟ ಗಡುವು ಮುಗೀತು. ಅಪ್ಪ, ಇಂಥ ವಿಷಯಗಳಿಗೆಲ್ಲ ಗಡುವು ಇಡಕ್ಕಾಗತ್ತಾ? ನೀವು ಫೋನ್ ಮಾಡಿ ಹೇಳಿ, ಅವ್ರು ಒಪ್ಕೋತಾರೆ. ಹಾಗೆ ಗಡುವು ಕೊಟ್ರೆ ಹೆದರ್ಕೊಂಡು ಹೂ ಅಂದ್ಬಿಡ್ತಾರೆ ಅಂತ ಹಾಗೆ ಮಾಡಿರ್ಬೇಕು. ಮಾಡ್ತೀನಿ. ಹಲೋ, ನಾನು ಸದಾನಂದ್ ಹಲೋ, ಕಟ್ಟಾಯ್ತಮ್ಮ. ಇನ್ನೊಂದ್ಸಲ ಮಾಡಪ್ಪ. ಹಲೋ, ಜಗನ್ನಾಥರಾಯ್ ಅವರು ಉದ್ದೇಶಪೂರ್ವಕವಾಗಿ ಕಟ್ ಮಾಡ್ತಾ ಇದ್ದಾರಮ್ಮ. ಅವ್ರಿಗೆ ಕೋಪ ಬಂದಿರಬೇಕು. ಒಳ್ಳೇದೇ ಆಯ್ತು. ನಾನು ಹೇಳಿಲ್ವಾ ಅವರು ನೀವ್ ಅನ್ಕೊಂಡಷ್ಟು ಒಳ್ಳೆಯವರಲ್ಲ. ಸಾಕು, ಸುಮ್ಮನೆ ಇರೆ. ನೀನೇನು ಅವ್ರನ್ನ ನೋಡಿದ್ಯಾ? ಅಪ್ಪ, ನಾನು ಹೋಗಿ ಮಾತಾಡ್ಕೊಂಡು ಬರ್ತೇನೆ. ಏನೇ ಮಂದಾರ, ಮುಂದಿನ ಬೇಡ ಅಂದವ್ರ ಮನೆಗೆ ನೀನು ಕೇಳ್ತೀಯ? ನಿನಗೆ ಸ್ವಲ್ಪನೂ ಸ್ವಾಭಿಮಾನ ಇಲ್ವೇನೆ? ನಿಜ, ನನಗೆ ದುರಭಿಮಾನ ಇಲ್ಲ. ನೀನು ಮದ್ವೆಗೆ ಒಪ್ಪಿಗೆ ಕೊಟ್ಟಾಯ್ತಲ್ಲ, ಮಿಕ್ಕಿದ ವಿಷಯ ನಾನು ನೋಡ್ಕೋತೀನಿ ಬಿಡು. ಈ ಮದುವೆ ನಡೆಯುತ್ತೆ. ನಾನು ಅವ್ರನ್ನ ಒಪ್ಪಿಸ್ತೀನಿ. ನಿವೇದಿತಾ, ತಟ್ಟೆ ಹಾಕೆ. ಅಮ್ಮ, ಸಾರು ತಣ್ಣಗಾಗಿರುತ್ತೆ, ಬಿಸಿ ಮಾಡಮ್ಮ. ಬನ್ನಿ, ಎಲ್ಲರೂ ಊಟಕ್ಕೆ ಹೋಗೋಣ. ಬಾ. ಏನ್ರಿ, ದೊಡ್ಡ ಲಾಯರ್ ಅಂತ ಊರೆಲ್ಲ ಪ್ರಸಿದ್ಧಿ ಪಡೆದಿದ್ದೀರಾ. ನಿಮ್ಮ ತಮ್ಮ ನೋಡಿದ್ರೆ ಹೀಗೇನ್ರಿ? ಏನು ಸರ್ ಹೀಗಂದ್ರಿ? ಅವನು ನಿಜವಾಗ್ಲೂ ಶ್ರೀರಾಮಚಂದ್ರನೇ ಸರ್. ಅವನು ನನಗೆ ತಮ್ಮ ಅಲ್ಲ, ಅಣ್ಣನಾಗಿ ಹುಟ್ಟಬೇಕಾಗಿತ್ತು. ಹಲೋ, ಆ ಶ್ರೀರಾಮಚಂದ್ರನ ಹೆಸರನ್ನು ಯಾಕ್ರಿ ಹಾಳು ಮಾಡ್ತಾ ಇದ್ದೀರಾ? ಅವನು ಕೊಟ್ಟಿರೋ ಮಾತನ್ನು ಉಳಿಸ್ಕೊಳಕ್ಕೆ ಅಂತಾನೆ ಹುಟ್ಟಿರೋನು. ಆದರೆ ನಿಮ್ಮ ತಮ್ಮ ಇದ್ದಾನಲ್ಲ, ಅವನು ಕೊಟ್ಟಿರೋ ಮಾತನ್ನು ಕೆಡಿಸ್ಕೊಳಕ್ಕೆ, ಹಾಳು ಮಾಡೋಕ್ಕೆ ಅಂತಾನೆ ಹುಟ್ಟಿರೋನು. ಇಲ್ವಲ್ಲ? ಹಾ, ನೀವು ಮಂದಾರ ವಿಚಾರ ಹೇಳ್ತಿದ್ದೀರಾ ತಾನೆ? ನೋಡಿ, ಅವಳು ಧರ್ಮಪಾಲ ಅವ್ರ ವಿರೋಧ ಕಟ್ಕೊಂಡಿದ್ದಾಳೆ ಅಂತ ಗೊತ್ತಿಲ್ಲದೆ ಇದ್ದಾಗ ಅವನು ಒಪ್ಕೊಂಡಿದ್ದ. ಆದ್ರೆ ಈಗ ವಿರೋಧ ಇದೆ ಅಂತ ಗೊತ್ತಾಯ್ತು, ಅದಕ್ಕೆ ಬೇಡ ಅಂದ ಅಷ್ಟೇ. ಅದು ಸರಿ, ಹಾಗೆ ಮಾಡಬೇಕಿತ್ತು. ಈಗ ನೋಡಿದ್ರೆ ಮಂದಾರ ತೆಂಗಿನ ಮದುವೆ ಆಗ್ತಾ ಇದ್ದಾನಂತೆ. ಹೌದು, ಅನುಕಂಪ ಅಂದಿದ್ದ ನಿಜ. ನಿನ್ನೆ ಸದಾನಂದ್ ಮೇಷ್ಟ್ರು 2 ಸಲ ಫೋನ್ ಮಾಡಿದ್ರು. ನಮ್ ರಘುನೇ ಕಟ್ ಮಾಡ್ಬಿಟ್ಟ ಅಂದ್ರೆ ಏನರ್ಥ ಹೇಳಿ? ರೇ, ಅರ್ಥನೋ ಅನರ್ಥನೋ ಅದೇನೋ ನೀವೇ ಬಿಡಿಸಿ ಹೇಳಿ. ಅನುಕಂಪದಲ್ಲೇ ಈಗಿಲ್ಲ ಬಿಡಿ, ಅವ್ರ ಮನೆ ಸಂಬಂಧ ಆಗಲ್ಲ. ರೇ, ಅದಾಗದೆ ಇದ್ರೆ ಹಾಳಾಗಿ ಹೋಗ್ಲಿ. ಐ ಆಮ್ ನಾಟ್ ಬಾದರ್ಡ್. ನಿಮ್ಮ ತಮ್ಮ ನನ್ನ ಮಗಳು ದಾಮಿನಿ ಜೊತೆ ಸುತ್ತಾಡಿದ್ದಾನೆ. ಏನೋ ಒಳ್ಳೆ ಮನೆತನ ಆಗ್ಲಿ, ಓಡಾಡ್ಕೊಂಡಿರ್ಲಿ ಅಂತ ನಾನು ಸುಮ್ಮನೆ ಇದ್ದೆ. ಈಗ ನೋಡಿದ್ರೆ ನಿಮ್ಮ ತಮ್ಮ ನನ್ನ ಮಗಳಿಗೆ ಕೈ ಕೊಡೋ ಥರ ಇದೆ. ಓ, ಈಗ ಗೊತ್ತಾಯ್ತು ಬಿಡಿ, ಅವನು ಮಂದಾರನ ಯಾಕೆ ಬೇಡ ಅಂದ ಅಂತ. ಪಲ್ಲವಿನ ಮುಂದೆ ಮಾಡ್ಕೊಂಡು ಮಂದಾರನ ಬೇಡ ಅಂದ. ಈಗ ಪಲ್ಲವಿನೂ ಬೇಡ ಅಂದ. ಯಾಕೆ ಗೊತ್ತಾ? ಅವನ್ಗೆ ದಾಮಿನಿ ತುಂಬಾ ಹಿಡಿಸಿದಾಳೆ, ಅದಕ್ಕೆ. ಅಲ್ಲ ರೀ, ನೀವು ನೋಡಿದ್ರೆ ಹೀಗೆ ಹೇಳ್ತಾ ಇದ್ದೀರಾ. ನಿಮ್ಮ ತಮ್ಮ ನೋಡಿದ್ರೆ ದಾಮಿನಿನ ಮದುವೆ ಆಗ್ತೀನಿ ಅಂತ ಮಾತೆ ಕೊಟ್ಟಿರಲಿಲ್ಲ ಅಂತ ಇವ್ರನ್ನ ದಬಾಯಿಸ್ತಾ ಇದ್ದಾನಂತೆ. ಹೌದ್ರಿ, ಈಗ ನನ್ನ ಮಗಳು ಕೊರಗ್ತಾ ಇದ್ದಾಳೆ. ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳಿ ನಿಮ್ಮ ತಮ್ಮನಿಗೆ. ಹೀಗೆಲ್ಲ ಹುಡುಗಾಟ ಆಡಬೇಡ ಅಂತ ಹೇಳಿ. ನಾನೇನಾದರೂ ಹೇಳಕ್ ಹೋದ್ರೆ ನನ್ನ ಪರ್ಸನಲ್ ಮ್ಯಾಟ್ರು ಇಂಟರ್ಫಿಯರ್ ಆಗಬೇಡಿ ಅಂತ ಹೇಳ್ತಾನೆ. ಆವಾಗಿನ ಪರಿಸ್ಥಿತಿ ಏನಿತ್ತೋ ಹಾಗಂದ್ಬಿಟ್ಟ. ನೀವೇನು ಯೋಚನೆ ಮಾಡಬೇಡಿ, ನಾನು ಅವನು ಬುದ್ಧಿ ಹೇಳ್ತೀನಿ. ನಿಮ್ಮ ಮಾತು ಅವ್ನು ಕೇಳ್ತಾನೇನ್ರಿ? ಏನ್ ಸರ್ ಹೀಗನ್ಬಿಟ್ರಿ? ನಾನು ಹೆಡ್ ಆಫ್ ದ ಫ್ಯಾಮಿಲಿ, ನನ್ನ ಮಾತು ಕೇಳ್ತಾರೆ. ಈಗ ನಿಮ್ಮ ಮಗ ನಿಮ್ಮ ಮಾತು ಕೇಳಲ್ವೇ? ನೀವು ನನ್ನ ಮಕ್ಕಳ ಸುದ್ದಿಗೆ ಬರಬೇಡಿ. ನನ್ನ ಮಕ್ಕಳು
ನಾನು ಹಾಕಿದ ಗೆರೆನ ಮತ್ತೆ ನಾನೇ ದಾಟೋ ಅಂದ್ರು ದಾಟೋದಿಲ್ಲ ಅವರು. ಅಂಥ ಮಕ್ಕಳು. ಅದು ಬಿಡ್ರಿ. ಏನ್ರಿ, ನಿಮ್ಮ ತಮ್ಮ ದಾಮಿನಿ ಮದುವೆ ಆಗಬೇಕು, ಬೇರೆ ಯಾರನ್ನ ನಾನು ಮದುವೆ ಆಗ್ತೀನಿ ಅಂತ ಹಠ ಹಿಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಅಷ್ಟೇ ನಮಗೂ ಬೇಕಾಗಿರೋದು. ನನ್ನ ಮಗಳು ನಿಮ್ಮ ಮನೆಗೆ ಸೊಸೆಯಾಗಿ ಬರಬೇಕು ಅಷ್ಟೇ, ಬೇರೆ ಮಾತೇ ಬೇಡ. ಹ್ಞೂ ಆಗ್ಬೋದು. ಆಗ್ಬೋದು ಅಂದ್ರೆ ಅರ್ಥ ಆಯ್ತು ತಾನೆ? ಹೇಳಿದ್ನಲ್ಲ, ಯೋಚನೆ ಮಾಡಬೇಡಿ. ಶ್ರೀಕಂಠಯ್ಯನವ್ರ ಮಗಳು ದಾಮಿನಿ ನಮ್ಮನೆ ಸೊಸೆ ಆಗಿ ಬರಬೇಕು. ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆ ಅಂದಮೇಲೆ ಹಸೆಮಣೆ ರೆಡಿ ಮಾಡ್ಕೊಳ್ಳಿ. ಧರ್ಮಪಾಲ್ ಸಾಹೇಬ್ರೆ, ನನಗೆ ಇವತ್ತೊಂದು ಕೇಸು ತುಂಬ ಅರ್ಜೆಂಟು, ತುಂಬ ಸ್ಟಡಿ ಮಾಡಬೇಕು. ನಾನು ಅದಕ್ಕೆ ರೆಡಿ ಆಗಬೇಕು. ನನಗೆ ಅಪ್ಪಣೆ ಕೊಡಿ, ನಾನು ಇನ್ನು ಬರ್ತೀನಿ. ಬರಲಾ? ನಿಮಗೆ ನನ್ನ ಮೇಲೆ ಕೋಪ ಇರಬೇಕು ಅಲ್ವಾ? ಇಲ್ಲ. ಹಾಗಿದ್ರೆ ಬೇಸರ ಇರಬೇಕು? ಅದೂ ಇಲ್ಲ. ಇಲ್ಲ, ನೀವು ನನಗೆ ಬೇಜಾರಾಗತ್ತೆ ಅಂತ ಸುಮ್ಮನೆ ಈಗ ಹೇಳ್ತಾ ಇದ್ದೀರಿ ಅಷ್ಟೇ. ಇಲ್ಲ, ಜೀವನ ಅನುಭವ ಮನುಷ್ಯನಿಗೆ ಪಾಠ ಕಲಿಸುತ್ತೆ. ಬಂದಿದ್ದೆಲ್ಲ ಬರಲಿ, ಭಗವಂತನ ದಯೆ ಇರಲಿ ಅನ್ನೋ ನಂಬಿಕೆ ರೂಢಿಯಾಗುತ್ತೆ. ನಾನು ನಂಬೋದಿಲ್ಲ. ನೋಡಿದ್ರಾ, ಈ ಮಾತಿನಲ್ಲೇ ಗೊತ್ತಾಗತ್ತೆ ನಿಮ್ಮಲ್ಲಿ ನಿರಾಸೆ, ಬೇಸರ ಎಲ್ಲ ಇದೆ ಅಂತ. ಒಟ್ಟಿನಲ್ಲಿ ನಾನು ನಿಮ್ಗೆ ಅನ್ಯಾಯ ಮಾಡಿದೆ, ಆದರೆ ಅದು ನನ್ನ ಇಚ್ಛೆಗೆ ವಿರುದ್ಧವಾಗಿತ್ತು. ಅದರ ಹಿನ್ನೆಲೆನ ನಾನು ನಿಮಗೆ ಹೇಳ್ಕೊಳ್ಳೋ ಸ್ಥಿತಿನಲ್ಲಿಲ್ಲ. ನೋಡಮ್ಮ, ಅವನು ಹೀಗೆ ಏನೇನೋ ಮಾತಾಡ್ತಾನೆ. ಅವನೇನು ಮಾತಾಡ್ತಾನೆ ಅಂತ ನಿನಗಾದ್ರೂ ಅರ್ಥ ಆಗ್ತಿದ್ಯಾ? ಒಬ್ರು ಆಡೋ ಮಾತು ಇನ್ನೊಬ್ರಿಗೆ ಅರ್ಥ ಆಗೋ ಹಾಗಿದ್ದಿದ್ರೆ ಶಬ್ದಕೋಶದಲ್ಲಿ ಅನರ್ಥ ಅನ್ನೋ ಪದಾನೇ ಇರ್ತಾ ಇರಲಿಲ್ಲ ಅಲ್ವೇನ್ರಿ ರಘು? ನಿಮ್ಮ ಮಾತು ನಂಗೆ ಅರ್ಥ ಆಗಲಿಲ್ಲ. ಒಂದಕ್ಕೊಂದು ಸಂಬಂಧ ಇಲ್ದಿರೋ ಮಾತಾಡೋಕ್ಕಿಂತ ಅರ್ಥವಿರೋ ಮಾತೇ ಆಡೋಣ. ನೀವು ನಮ್ಮ ಪಲ್ಲವಿನ ಮದುವೆ ಆಗೋದಕ್ಕೆ ತಯಾರಿದ್ದೀರಂತೆ, ಅದಕ್ಕೆ ನಿಮ್ಮದು ದೊಡ್ಡ ಮನಸ್ಸು ಅಂತ ಹೇಳಿ ಹೋಗೋಣ ಅಂತ ಬಂದೆ. ಅಂದಿದ್ದೆ ನಿಜ, ಆದರೆ ಅದು ನಿಮ್ಮ ಮನೆಯವ್ರ ಮನಸ್ಸಿಗೆ ಹಿಡಿಸ್ಲಿಲ್ಲ.